ಕುರುಬ ಸಮಾಜದ ಬೆಂಬಲ ನನ್ನ ಹಾಗೂ ಸರ್ಕಾರದ ಮೇಲಿರಲಿ, ಕೇವಲ ನನ್ನ ಮೇಲೆ ಮಾತ್ರ ಅಲ್ಲ ನಮ್ಮ ಸರ್ಕಾರದ ಮೇಲೂ ಇರಲಿ ಅಂತ ಕಾರ್ಯಕ್ರಮದ ಭಾಷಣದ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬೀರಲಿಂಗೇಶ್ವರ ಮಾಳಿಂಗರಾಯ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡ್ತಾ ಕುರುಬ ಸಮಾಜದ ಬೆಂಬಲವೂ ನನಗೆ ಬೇಕು, ನಮ್ಮ ಸರ್ಕಾರಕ್ಕೂ ಬೇಕು ಅಂತ ಹೇಳಿದ್ದಾರೆ. ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ದಿಢೀರಂತ ಕುರುಬ ಸಮಾಜದ ಬೆಂಬಲವನ್ನು ಡಿಕೆ ಶಿವಕುಮಾರ್ ಕೋರಿದ್ದಾರೆ. ಯಾಕಾಗಿ? ಪವರ್ ಶೇರಿಂಗ್ ಚರ್ಚೆಯ ನಡುವೆ ಈ ಹೇಳಿಕೆ ನೀಡಿರುವುದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಚೀಫ್ ಮಿನಿಸ್ಟರ್ ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊ ಬರ್ಬೇಕು ಅಂತೇಳಿ 3/4 ಗಂಟೆ ಏರ್ಪೋರ್ಟ್ ಅಲ್ಲಿ ಅವರು ಎಚ್ ಕೆ ಪಾಟೀಲ್ ಕಾಯ್ದು ನನ್ನನ್ನು ಕರ್ಕೊಂಡು ಬಂದ್ರು. ಇದು ನಿಮ್ಮನ್ನೆಲ್ಲ ಭೇಟಿ ಮಾಡೋಂತ ಒಂದು ಭಾಗ್ಯ, ಆಶೀರ್ವಾದ, ದೇವರ ಆಶೀರ್ವಾದ, ಬೀರಲಿಂಗೇಶ್ವರನ ಕೃಪೆ ಯಾವಾಗಲೂ ಕೂಡ ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ, ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲಾ ಭಾಷಣಗಳಲ್ಲಿ ಡಿಸಿಎಂ ಹೇಳ್ತಾ ಇದ್ದಿದ್ದು ಅಹಿಂದ 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 ಅಂತ. ಆದ್ರೆ ಇವತ್ತು ಅಚಾನಕ್ಕಾಗಿ ಕುರುಬ ಸಮಾಜದ ಹೆಸರು ಬಂತು. ಯಾಕಾಗಿ? ಸರ್ಕಾರದ ಮೇಲೆ ಆಶೀರ್ವಾದ ಇರುತ್ತೆ, ಇಲ್ಲ ಅಂತಲ್ಲ. ಈಗ ಡಿಸಿಎಂ ನನ್ನ ಮೇಲೂ ಆಶೀರ್ವಾದ ಇರಲಿ ಅಂತ ಹೇಳಿದ ಯಾಕೆ? ಎಲ್ಲ ಒಂದ್ ಕಡೆ ಈ ಪವರ್ ಶೇರಿಂಗ್ನ ಸೂಚನೆಯನ್ನು ಕೊಟ್ರ ಅಂತ, ಹಿಂಟ್ ಬಿಟ್ಟು ಕೊಟ್ರ ಅಂತ. ಇತ್ತೀಚೆಗೆ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಮಾತಾಡ್ತಾ ಅವರು ಹೇಳ್ತಾ ಇದ್ರು, ಹೌದು ಚರ್ಚೆ ಆಗಿರೋದು ಹೌದು, ಸಾರ್ವಜನಿಕವಾಗಿ ಅದನ್ನು ಚರ್ಚೆ ಮಾಡೋದಕ್ಕಾಗೋದಿಲ್ಲ, ಆದರೆ ನನ್ನ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಒಂದು ಒಪ್ಪಂದ ಆಗಿದೆ ಅಂತ ಒಪ್ಕೊಂಡಿದ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಮಾತನಾಡಿದ್ರು, ಹಾಗೇನೂ ಆಗಿಲ್ಲ ಅಂತ ಹೇಳಿದ್ರು, ಮತ್ತೊಂದಷ್ಟು ನಾಯಕರು ಇಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಅಲ್ಲೊಂದು ಚರ್ಚೆ ಆಗಿರೋದಂತೂ ಹೌದು. ಹಾಗಾಗಿ ಪವರ್ ಶೇರಿಂಗ್ ಆದಮೇಲೆ ಕುರುಬ ಸಮಾಜದ ಆಶೀರ್ವಾದ ಬೇಕಲ್ಲ, ಅದಕ್ಕಾಗಿ ಕೇಳಿದ್ದಾರೆ ಅನ್ನೋ ಮಾತು ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.